ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೂನಿ ಕನ್ನಡ ಲಾಗ್. ತುಂಬ ದಿನಗಳ ನಂತರ ನಾನು ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ಅಂದರೆ ನಾವು ಗಣಪತಿ ವಿಸರ್ಜನೆ ಮಾಡೋ ದಿನ ಇದು. ಸೊ ಹುಡುಗರೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಆಂಟಿ ಇವರೆಲ್ಲ ಹೂವೆಲ್ಲ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ರು. ಅಂದರೆ ಹೆಕ್ಕದ ಹೂವಿನ ಹಾರನ ರೆಡಿ ಮಾಡ್ಕೊತಾ ಇದ್ರು. ಹಾಗೆ ಎಲ್ಲ ಹುಡುಗರು ಅವ್ರವ್ರದ್ದೇ ಕೆಲಸಗಳನ್ನ ಮಾಡ್ಕೊತಾ ಇದ್ರು. ಅಂದರೆ ಸ್ವಲ್ಪ ಜನ ಏನೇನೋ ಐಟಮ್ಸ್ಗಳನ್ನ ತರಬೇಕಿತ್ತು, ಅದಕ್ಕೆ ಹೋಗಿದ್ರು. ಸ್ವಲ್ಪ ಜನ ತರಕಾರಿಗಳನ್ನ ಕಟ್ ಮಾಡಬೇಕಿತ್ತು, ತರಕಾರಿ ಸೊಪ್ಪನ್ನ ಕಟ್ ಮಾಡ್ಕೊತಾ ಇದ್ರು ಭಟ್ರ ಜೊತೆಗೆ ಸೇರಿಕೊಂಡು. ಹಾಗೆ ಇನ್ನು ಸ್ವಲ್ಪ ಜನ ದೇವರ ಆಲ್ಟ್ರೇಷನ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ರು. ಸೊ ಎಲ್ಲರೂ ಕೂಡ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದರು. ಹಾಗೆ ಆಂಟಿನೂ ಕೂಡ ಹೊಲೆಗೆ ಪೂಜೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡ್ತಾಯಿದ್ರು. ಅಂದರೆ ಯಾವುದೇ ಒಂದು ನಾವು ಅಡುಗೆನ ಮಾಡಬೇಕಾದ್ರೂ ದೇವರ ಕಾರ್ಯದಲ್ಲಿ ಪೂಜೆನ ಮಾಡಿ ಹೊಲೆಗೆ ನಾವು ಅಡುಗೆ ಮಾಡೋದ್ರಿಂದ ತುಂಬ ಒಳ್ಳೆಯದು, ತುಂಬ ಒಳ್ಳೆಯದಾಗಿ ಯಾವುದೇ ವಿಘ್ನ ಇಲ್ಲದೆ ಕೆಲಸ ಕಾರ್ಯಗಳೆಲ್ಲ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅದಲ್ಲದೆ ಹಿರಿಯವರು ಮುತ್ತೈದೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಇದೆ. ಹುಡುಗರು ಕೂಡ ಅಷ್ಟೇ, ಅವರು ಟೊಮೆಟೊ ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ರು. ಎಲ್ಲರೂ ಒಂಥರ ಬ್ಯುಸಿ ಇದ್ದರು. ನಾವು ಗಣಪತಿ ವಿಸರ್ಜನೆ ಮಾಡಿದ್ದ ತುಂಬ ದಿನ ಆದಮೇಲೆ ನಾನು ಈ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಇಷ್ಟೇ, ನಾನು ಎಷ್ಟು ಅವತ್ತು ಖುಷಿಪಟ್ಟು ನಾವು ಎಂಜಾಯ್ ಮಾಡಿದ್ವಿ ಗಣಪತಿ ಪೂಜೆ ದಿನ, ಅಷ್ಟೇ ನಮಗೆ ಬೆಳಗ್ಗೆಗೆ ತುಂಬ ಬ್ಯಾಡ್ ನ್ಯೂಸ್ ಬಂತು. ನಮಗೆ ತುಂಬ ಬೇಜಾರಾಯಿತು. ಸೊ ನಾನು ಹಂಗಾಗಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ತುಂಬ ದಿನಗಳಾದಮೇಲೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಆಯಿತು ಅವತ್ತು. ತುಂಬ ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಮಾಡಿದ್ವಿ, ತುಂಬ ಎಂಜಾಯ್ ಮಾಡಿದ್ವಿ, ಸಖತ್ ಖುಷಿಪಟ್ವಿ. ಆದರೆ ಮಾರನೆಗೆ ತುಂಬ ಬ್ಯಾಡ್ ನ್ಯೂಸ್ ಬಂತು ನನಗೆ. ಅಕ್ಕನ ಅತ್ತೆ ತೀರೋದ್ರು. ಅದು ನಮಗೆ ತುಂಬಾ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಕ್ಸ್ಪೆಕ್ಟೇಷನ್ನೇ ಇರಲಿಲ್ಲ ಅವರು ಆ ಟೈಮ್ಗೆ ಹಂಗಾಗುತ್ತೆ ಅನ್ನೋದು. ಸೊ ನಮಗೆ ಸಖತ್ ಬೇಜಾರಾಯಿತು. ಅದಾಗಿ ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡೋಣ, ತುಂಬ ದಿನವೇ ಆಗೋಯ್ತು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆದರೂ ಕೂಡ ಇವತ್ತು ನನಗೆ ಮನಸ್ಸಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ತುಂಬ ದಿನವೇ ಆಗಿಬಿಡುತ್ತೆ. ಸೊ ವೀಡಿಯೋ ಅಪ್ಲೋಡ್ ಮಾಡಲೇಬೇಕಲ್ಲ ಅಂತ ಇವತ್ತು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಇನ್ನೂ ವಾಯ್ಸ್ ಎಲ್ಲ ಸರಿ ಹೋಗಿಲ್ಲ. ಅಂದರೆ ಫುಲ್ಲೆಲ್ಲ ಗಂಟಲು ಕಟ್ಬಿಟ್ಟಿತ್ತು ಅವತ್ತು ಹತ್ತಿದ್ದು. ಸೊ ಇನ್ನೂ ಸರಿ ಹೋಗಿಲ್ಲ. ಏನು ಈ ವಿಷಯನ ಇಷ್ಟೊಂದು ಲಾಂಗಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಯಾಕೆಂದರೆ ಅವರು ಕೂಡ ನಮಗೆ ಅಮ್ಮನ ಸ್ಥಾನದಲ್ಲೇ ಇದ್ದರು. ಸೊ ತುಂಬ ಮಿಸ್ ಮಾಡ್ಕೊತೀವಿ. ಹಂಗಾಗಿ ಆ ವಿಷಯನ ನಾನು ನಿಮ್ಮ ಹತ್ರ ಹೇಳಿದೆ ಅಷ್ಟೇ. ಈ ವಿಡಿಯೋನ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಆಂಜನೇಯ ಮೂರ್ತಿನೂ ಕೂಡ ತರಿಸಿದ್ರು. ಅದನ್ನು ಆಟೋದಲ್ಲಿ ಇಟ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ಅದಲ್ಲದೆ ಗಣಪತಿನ ಈ ಟ್ರ್ಯಾಕ್ಟ್ರಲ್ಲಿ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹುಡುಗರು ಎಲ್ಲ ರೀತಿಯೂ ಅದಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಕೇರಳದಿಂದ ತಂಬೋಲಮ್ನ ತರಿಸಿದ್ರು. ಅವರು ಕೂಡ ತುಂಬ ಚೆನ್ನಾಗಿ ಬಾರಿಸಿದ್ರು. ಅಂದರೆ ಒಂದು ಸರಿ ಸಿಂಪಲ್ಲಾಗಿ ಬಾರಿಸ್ಬಿಟ್ಟು ಅವರು ಕೂಡ ಪ್ರಸಾದನ ತೊಗೊಂಡು ಮತ್ತೆ ಬಾರಿಸ್ಲಿ ಅಂತ ಹೇಳಿ ಸಿಂಪಲ್ಲಾಗಿ ಅವ್ರಿಗೆ ಬಾರಿಸ್ಲಿಕ್ಕೆ ಹೇಳಿದ್ರು. ಸೊ ಸ್ವಲ್ಪ ಬಾರಿಸಿ ಮತ್ತೆ ಪ್ರಸಾದನ ಕೂಡ ಅವರು ತೊಗೊಂಡ್ರು. ಹಾಗೆ ಗೌರ್ಮೆಂಟ್ ಸ್ಕೂಲು ಹತ್ರ ಇರೋದ್ರಿಂದ ಸ್ಕೂಲ್ ಮಕ್ಕಳು ಕೂಡ ಬಂದರು, ಅವರಿಗೆಲ್ಲ ಪ್ರಸಾದನ ಹಂಚಿದ್ರು. ಇವತ್ತಿನ ಫಂಕ್ಷನ್ ತುಂಬ ಚೆನ್ನಾಗೇ ಆಯಿತು. ಸಖತ್ ಖುಷಿಯಾಗಿ ನಡೀತು. ಎಷ್ಟು ವಿಜೃಂಭಣೆಯಿಂದಲೇ ನಡೀತು ಈ ಸರಿ. ಚೆನ್ನಾಗಿತ್ತು ಪ್ರೋಗ್ರಾಮ್ ಅಂತಲೇ ಹೇಳ್ಬೋದು. ಗಣಪತಿ ವಿಸರ್ಜನೆಯ ದಿನ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು, ಸಖತ್ ಖುಷಿ ಇತ್ತು. ಏನೋ ಅಂದ್ಕೊಂಬೇಡಿ, ನಾನು ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ. ನಮ್ಮ ಗಜಕರ್ಣ ಬಾಯ್ಸ್ ಅಂತೂ ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಎಲ್ಲ ಮಾಡಿದರು. ಸಖತ್ ಖುಷಿ ಆಯಿತು. ಯಾಕೆಂದರೆ ಮಕ್ಕಳುಗಳು ಅವರು ಈಗಿನ ಕಾಲದಲ್ಲಿ ಮಕ್ಕಳುಗಳು ಗಣಪತಿ ಅದೆಲ್ಲ ಮಾಡೋದು ಸ್ವಲ್ಪ ಕಡಿಮೆನೇ. ಅವಾಗೆಲ್ಲ ತುಂಬ ಹಿಂದೆ ಮಾಡ್ತಿದ್ರು. ಬಟ್ ಈಗಲೂ ಮಕ್ಕಳು ಇದೆಲ್ಲ ತಲೆ ಕೆಡಿಸ್ಕೊಂಡು ತುಂಬ ಚೆನ್ನಾಗಿ ಎಲ್ಲನೂ ತಲೆ ಕೆಡಿಸ್ಕೊಂಡು ಮಾಡಿದ್ರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಮ್ಮ ಗಜಕರ್ಣ ಬಾಯ್ಸ್ಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡೋ ಥರ, ಇನ್ನೂ ಗ್ರ್ಯಾಂಡಾಗಿ ಮಾಡೋ ಥರ ಆಗಲಿ ಅಂತ ಹೇಳಿ. ಮಕ್ಕಳು ಯಾವಾಗಲೂ ಓದೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಆದರೆ ಈ ಒಂದು ವಾರ ಅಥವಾ 9 ದಿನ ತುಂಬ ಎಂಜಾಯ್ ಮಾಡ್ತಾರೆ ಗಣಪತಿ ಜೊತೆ ಸೇರಿಕೊಂಡು. ಸೊ ಈ ದಿನಗಳನ್ನ ಅವ್ರು ಯಾವತ್ತೂ ಮರೆಯೋಕ್ಕಾಗಲ್ಲ. ಹಂಗಾಗಿ ಅವರು ಮತ್ತೆ ಇನ್ನೂ ಚೆನ್ನಾಗಿ ಮಾಡೋ ಥರ ಆಗಲಿ ಅಂತ ನನ್ನ ಒಂದು ಭಾವನೆ.
ನಾವೂ ಕೂಡ ಏನೇ ಕೆಲಸ ಇದ್ರೂ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಈವ್ನಿಂಗ್ ಹೋಗಿ ಎಂಜಾಯ್ ಮಾಡ್ತಿದ್ವಿ. ಪ್ರತಿದಿನ ಏನೋ ಒಂಥರ ಖುಷಿ ಇರ್ತಿತ್ತು. ಸೊ ನಾವು ಕೂಡ ಒಂಥರ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸ್ತಿದೆ.